5 ವರ್ಷ ನಾನೇ ಮುಖ್ಯಮಂತ್ರಿ ಅನ್ನೋದು ಸಿದ್ದರಾಮಯ್ಯನವರ ಮಾತು. ನವೆಂಬರ್ವರೆಗೂ ಬಾಯಿ ಮುಚ್ಕೊಂಡಿರಿ ಅನ್ನೋದು ಖರ್ಗೆ ಅವರ ಫರ್ಮಾನು. ಇಷ್ಟಾದ್ರೂ ಸಹ ಕಾಂಗ್ರೆಸ್ ನಾಯಕರು ಯಾಕೋ ಸುಮ್ಮನಿರೋ ಲಕ್ಷಣ ಕಾಣ್ತಾ ಇಲ್ಲ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ಗೂ ಬೆಂಬಲ ಇಲ್ಲ ಅಂತೇನಿಲ್ಲ, ಡಿ.ಕೆ.ಶಿಗೂ ಶಾಸಕರ ಬೆಂಬಲ ಉಂಟು ಅಂತ ಸಚಿವ ಎಂ.ಬಿ. ಪಾಟೀಲ್ ಹೇಳಿದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಸಿಎಂ ಆಗಿರೋ ಕಾರಣಕ್ಕೆ ಹೆಚ್ಚು ಶಾಸಕರ ಬೆಂಬಲ ಇದೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಪರ 138 ಶಾಸಕರಿದ್ದಾರೆ. ಕಾಲ ಕೂಡಿ ಬಂದಾಗ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಮಂಡ್ಯ ಕಾಂಗ್ರೆಸ್ ಶಾಸಕ ರವಿಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಡಿಸಿಎಂ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲೇಬೇಕು, ಹಾಗೆ ಆಗ್ತಾರೆ. ಎಲ್ಲಾ ಶಾಸಕರು ಡಿ.ಕೆ. ಶಿವಕುಮಾರ್ ಪರ ಇದ್ದಾರೆ, ಸಮಯ ಬಂದಾಗ ಆಗ್ತಾರೆ ಅನ್ನೋದು ಗಣಿಗ ರವಿಕುಮಾರ್ ಅವ್ರ ಮಾತು. ಅಂಡ್ ಎಂ.ಬಿ. ಪಾಟೀಲ್ ಬಹಳ ಆಶ್ಚರ್ಯ ಎಲ್ರಿಗೂ. ಎಂ.ಬಿ. ಪಾಟೀಲ್ ಹೇಳಿಕೆ ಇದೆಯಲ್ಲ, ಡಿ.ಕೆ. ಶಿವಕುಮಾರ್ಗೆ ಬೆಂಬಲ ಇಲ್ಲ ಅಂತ ಏನಿಲ್ಲ, ಡಿ.ಕೆ. ಶಿವಕುಮಾರ್ಗೂ ಶಾಸಕರ ಬೆಂಬಲ ಉಂಟು ಅಂತ ಹೇಳೋದ್ರ ಮೂಲಕ ಅವಿನೇರವಾಗಿ ನಂದು ಬೆಂಬಲ ಇದೆ ಅಂದಂಗಿದೆ ಎಂ.ಬಿ. ಪಾಟೀಲ್ರದು. ಡಿ.ಕೆ. ಶಿವಕುಮಾರ್ ಬಗ್ಗೆ ಸಿದ್ದರಾಮಯ್ಯನವರು ಕೆಲವು MLA ಗಳು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ ಮೇಲೆ ಆ ನಂಬರು 40 ಹತ್ರ ಹೋಗಿದೆ. ಡಿ.ಕೆ. ಶಿವಕುಮಾರ್ ಪರವಾದ ಶಾಸಕರ ನಂಬರ್. ಸಿದ್ದರಾಮಯ್ಯನ ಡಿ.ಕೆ. ಅಂದಾಗ ಡಿ.ಕೆ. ಅಂತನೋರ್ ಸಂಖ್ಯೆ 40. ಯಾವಾಗ್ಲೂ ಒಂದು ಮಾತನ್ನ ಹೇಳ್ತಿರ್ತೀನಿ, ಹೈಕಮಾಂಡ್ ಕಾರಣಕ್ಕೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ. ಹೈಕಮಾಂಡ್ ಪ್ಲಸ್ ಸಿದ್ದರಾಮಯ್ಯ, ಸಿದ್ದರಾಮಯ್ಯ ಸಿಎಂ. ಹೈಕಮಾಂಡ್ ಪ್ಲಸ್ ಡಿ.ಕೆ. ಶಿವಕುಮಾರ್, ಡಿ.ಕೆ. ಶಿವಕುಮಾರ್ ಸಿಎಂ. ಹೈಕಮಾಂಡ್ ಹೇಳಿದ್ನ ಧಿಕ್ಕರಿಸಿ ನಾನು ಹೋಗ್ಬಿಟ್ಟು ಸಿದ್ದರಾಮಯ್ಯನವರು ಹೋಗ್ಬಿಟ್ಟು JDS ಜೊತೆ ಸರ್ಕಾರ ಮಾಡ್ತಾರೆ, ಸಿದ್ದರಾಮಯ್ಯನವರು ಹೋಗ್ಬಿಟ್ಟು ಬಿಜೆಪಿ ಜೊತೆ ಸರ್ಕಾರ ಮಾಡ್ತಾರೇನೋ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಬಿಟ್ಟು ಮತ್ತೊಂದು ಪಾರ್ಟಿ ಅಂತಂದ್ರೆ ಅಲ್ಪಸಂಖ್ಯಾತ ಸಮುದಾಯದ ಒಬ್ಬ ಶಾಸಕನು ಅತ್ತ ಕಡೆ ಮೂವ್ ಆಗಲ್ಲ. ಯಾಕಂದ್ರೆ ಕಾಂಗ್ರೆಸ್ ಅನ್ನೋ ಕಾರಣಕ್ಕಷ್ಟೇ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅಲ್ಲಿದ್ರೆ ಒಂದ್ ಶಕ್ತಿ, ಕಾಂಗ್ರೆಸ್ ಬಿಟ್ಟು ಆಚೆ ಹೋದರೆ ಯಾಕೆ ಈ ವಿಷಯ ಹೇಳ್ತಾ, 2004 JDS ನ ಬಿಟ್ಟು ಚಾಮುಂಡೇಶ್ವರಿ ಸ್ಪರ್ಧೆ ಮಾಡಿದಾಗ ಅವರೊಬ್ರೆ 257 ಹೋಟೆಲ್ ಗೆಲ್ತಾರೆ. ಈ ಮಹದೇವಪ್ಪನವರು, ಮಹದೇವ ಪ್ರಸಾದ್ ಎಲ್ಲರೂ 2008 ದಳದಲ್ಲೇ ಇದ್ದು ಆಮೇಲೆ ಪಾರ್ಟಿ ಬಿಟ್ಟು ಆಚೆ ಹೋಗೋದು. ಸಿದ್ದರಾಮಯ್ಯನವರು ಸಾಕು ಅನ್ಸೋ ರಾಜೀನಾಮೆ ಬಿಸಾಕ್ ಹೋಗ್ಬೋದೇನೋ, ಆ ತಾಕತ್ತು ಸಿದ್ದರಾಮಯ್ಯನವ್ರಿಗಿದೆ, ಸಿದ್ದರಾಮಯ್ಯನವ್ರಿಗೆ ಆ ಶಕ್ತಿ ಇದೆ. ಆದ್ರೆ ಸಿದ್ದರಾಮಯ್ಯನವರು ಹೋದಷ್ಟು ವೇಗವಾಗಿ ಉಳಿದವರು ರಾಜೀನಾಮೆ ಕೊಟ್ಟು ಹೋಗಲ್ಲ. ಯಾಕಂದ್ರೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನ. ಸಿದ್ದರಾಮಯ್ಯನವ್ರ ತೀರ್ಮಾನ ಅಲ್ಲ, ಹೈಕಮಾಂಡ್ ತೀರ್ಮಾನ. ಹಾಗಾಗಿ ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲೇಬೇಕು ಅಂದ್ರೆ ಆಗ್ತಾರೆ, ಖರ್ಗೆ ಆಗಿ ಅಂದ್ರೆ ಆಗ್ತಾರೆ. ಹೈಕಮಾಂಡ್ ಯಾರು ಹೇಳ್ತಾರೆ ಅವರೇ. ಕಾಂಗ್ರೆಸ್ ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಅವಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರು ಅಲ್ಲ. ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಯಾವಾಗಲೂ ವಿಚಿತ್ರವಾದಂತಹ ತನಗೆ ಅವಶ್ಯಕತೆ ಇರುವ ನಿಲುವನ್ನು ತೆಗೆದುಕೊಂಡಿದೆ ಇದುವರೆಗೂ. 2.5 ವರ್ಷದ ಯಾವುದೇ ರೀತಿಯ ಒಪ್ಪಂದಗಳಿಲ್ಲ ಅಂತ ಘಂಟಾಘೋಷವಾಗಿ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. AICC ಅಧ್ಯಕ್ಷರು ಯಾರು? ಮಲ್ಲಿಕಾರ್ಜುನ್ ಖರ್ಗೆ ಅವರು. ಮಲ್ಲಿಕಾರ್ಜುನ್ ಖರ್ಗೆ AICC ಅಧ್ಯಕ್ಷರು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಯಾರು? ಹೈಕಮಾಂಡ್ ಅಂದ್ರೇನು? ಬಿಜೆಪಿ ಹೈಕಮಾಂಡ್ ಅಂದ್ರೆ ಯಾರು? ಮೋದಿ ಮಾತ್ರನಾ? ಮೋದಿ, ಅಮಿತ್ ಶಾ, RSS ಪಾತ್ರ ಇವೆಲ್ಲ ಸೇರಿದಂಗಿರುತ್ತೆ. ಹಂಗೆ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ರು ಸಹ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಅವ್ರ ನಿಲುವು, ಒಲವು ಅದು ಕೂಡ ಇಂಪಾರ್ಟೆಂಟ್. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊನ್ನೆ ಒಂದ್ಸಲ ಮಾತಾಡ್ತಾ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತಂದ್ರು. AICC ಅಧ್ಯಕ್ಷ ಅವ್ರ ಪಾಪ ಹೈಕಮಾಂಡ್ ನಲ್ಲಿ 4-5 ಜನ ಯಾರು ಇರ್ತಾರಲ್ಲ ಅವ್ರು ನಿರ್ಧಾರ ತೆಗೆದುಕೊಳ್ತಾರೆ. ಏನ್ ಎಂ.ಬಿ. ಪಾಟೀಲ್ ಹೇಳ್ತಾವ್ರೆ, ಇಲ್ಲ ಇಲ್ಲ ಅವ್ರಿಗೂ ಬೆಂಬಲ ಇದೆ. ಎಂ.ಬಿ. ಪಾಟೀಲ್ ಎಲ್ಲಿದ್ರು ಇಲ್ಲಿವರೆಗೆ? ಡಿ.ಕೆ. ಶಿವಕುಮಾರ್ ಸೈಲೆಂಟ್ ಆಗಿ ಶಾಸಕರ ಕ್ರೋಢೀಕರಣದ ಕೆಲಸ ಕೈ ಹಾಕಿದ್ದಾರೆ. ವಿಶ್ವಾಸದಲ್ಲಿ ವಿಜಯವಿದೆ. ಹೌದು, ಸಿಎಂ ಲಿಂಗಪ್ಪ ಅವ್ರು ಹೇಳಿದ ಮಾತು ಸತ್ಯ. ಹಾ ಅಂತ ಹಿಂಗ್ ಹೋಗ್ತಿರ್ತಾರೆ. ಆ ಬದಲಾವಣೆಗಳು ಆಗ್ಬೇಕಾಯ್ತು, ಐ ಥಿಂಕ್ ಆಗ್ತಿರಂಗಿದೆ. ದೇಗುಲದಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡೋದಷ್ಟೇ ಅಲ್ಲ, ಮಂಗಳಾರತಿ ತಟ್ಟೆಗೆ ಒಂದ್ ಸ್ವಲ್ಪ ಕಾಸು ಜಾಸ್ತಿ ಹಾಕಿದ್ರೆ ಒಂದ್ ಸ್ವಲ್ಪ ಜಾಸ್ತಿ ವಿಶ್ ಮಾಡ್ತಾರೆ ಪೂಜಾರಿ. ಅದೇ ಶಾಸಕರು ಇಲ್ಲಿ. ಸೊ ಹಾಗಾಗಿ ಸೈಲೆಂಟ್ ಆಗಿ ಪೂಜಾರಿಯನ್ನು ಒಲಿಸಿಕೊಳ್ಳೋ ಕೆಲಸಕ್ಕೆ ಡಿ.ಕೆ. ಶಿವಕುಮಾರ್ ಕೈ ಹಾಕ್ತಂಗಿದೆ. ಅದರ ಪರಿಣಾಮ ಎಂ.ಬಿ. ಪಾಟೀಲರ ಮಾತು. ಸಹಜ ಏನರ ಗಣಿಗ ರವಿಕುಮಾರ್ ಹೇಳಲೇಬೇಕು ಆ ಮಾತು. ಮೈಸೂರು ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿರ್ತಕ್ಕಂಥ ತನ್ವೀರ್ ಸೇಠೆ ಸಿದ್ದರಾಮಯ್ಯ ವಿರುದ್ಧ ಡಿ.ಕೆ. ಪರ. ಮಂಡ್ಯ ಜಿಲ್ಲೆಯಲ್ಲಿ ನೇರವಾಗಿ ಮದ್ದೂರಿನ ಉದಯ್, ಮಂಡ್ಯದ ರವಿಕುಮಾರ್ ಗಣಿಗ ನೇರವಾಗಿ ಬನ್ನಿ ನಿಲ್ತಾರೆ ಡಿ.ಕೆ. ಶಿವಕುಮಾರ್ಗೆ. ಇನ್ನು ರಾಮನಗರ, ಬೆಂಗಳೂರು ಸೌತ್ ಜಿಲ್ಲೆಯಲ್ಲಿ
ಚನ್ನಪಟ್ಟಣ MLA, ಮಾಗಡಿ MLA, ರಾಮನಗರ MLA 3 ಜನ ನಿಲ್ತಾರೆ ಬೆನ್ನಿಗೆ. ಸಹಜವಾಗಿ ಹೈಕಮಾಂಡ್ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿ ಅಂತ ತಕ್ಷಣ ಕಿತ್ಕೊಂಡು ಹೋಗ್ಬಿಡ್ತಾರೆ ಕಾಂಗ್ರೆಸ್ ಇಂದ MLA. ಸಿದ್ದರಾಮಯ್ಯನವ್ರು ಹೋಗ್ಬೋದು ರಾಜೀನಾಮೆ ಕೊಟ್ಟು, ಇನ್ಯಾರು ಕದಲಲ್ಲ ಆ ಕಡೆ ಈ ಕಡೆ. ಯಾಕೆಂದ್ರೆ ಕಾಂಗ್ರೆಸ್ ಬೇಕಾ ಸಿದ್ದರಾಮಯ್ಯನವ್ರು ಬೇಕಾ ಅಂದಾಗ ಶಾಸಕರ ಆಯ್ಕೆ ಕಾಂಗ್ರೆಸ್ ಪಾರ್ಟಿ ಅಂತ ಕೇಳಿದಾಗ ಹೈಕಮಾಂಡ್ ಯಾರ ಪರವಾಗಿರುತ್ತೆ ಅವ್ರ ಪರವಾಗಿ ಶಾಸಕರು ಇರ್ತಾರೆ. ಹಂಗಿರ್ಬೋದು DK ಶಿವಕುಮಾರ್ ನಾನು ಮುಖ್ಯಮಂತ್ರಿ ಮಾಡ್ಲಿಲ್ಲ ಅಂದ ತಕ್ಷಣ DK ಶಿವಕುಮಾರ್ ರಾಜೀನಾಮೆ ಬಿಸಾಕ ಕಾಂಗ್ರೆಸ್ ಆಚೆ ಹೋದ್ರೆ 3 ಮತ್ತೊಂದು ಜನನ ರಾಜೀನಾಮೆ ಕೊಡೋದು. ರಾಜೀನಾಮೆ ಕೊಟ್ಬಿಟ್ಟು ಸರ್ಕಾರ ಮಾಡ್ತೀವಿ ನಾವೆಲ್ಲ ಸುಳ್ಳು, ಅವೆಲ್ಲ ಆಗಲ್ಲ. ಸೊ ಹಾಗಾಗಿ ಹೈಕಮಾಂಡ್ ಕೃಪೆಗಾಗಿ ಕಾಯ್ತಾರೆ DK. ನಮ್ಗೆ ಆಪ್ಷನ್ ಇಲ್ಲ ಅಂತಿರೋದು ಅದೇ ಕಾರಣಕ್ಕೆ. ನನಗೆ ಯಾವುದೇ ಆಪ್ಷನ್ ಇಲ್ಲ ಅಂತ ಹೇಳ್ತಾವೆ DK ಶಿವಕುಮಾರ್. ಒಂದು ವೇಳೆ 120 ಕಾಂಗ್ರೆಸ್ ಶಾಸಕರು 100 ಜನ ಬಿಜೆಪಿ ಶಾಸಕರಿದ್ದಿದ್ರೆ ಆಗ ಒಂದು 20 ಜನ ರಾಜೀನಾಮೆ ಕೊಡಿಸಿ 100 ಕಿಳಿಸಿರೋರು. ಆ ಥರದನ್ನ ಲಾಜಿಕ್ ಮಾಡಿರೋರು ಬಹುಮತ ಕಾರಣಕ್ಕೆ. ಬಟ್ ಇಲ್ಲಿ ಅಂತರ ಜಾಸ್ತಿ ಇದೆ. 62 ಜನ ಬಿಜೆಪಿ MLAಗಳಷ್ಟೇ. 66ರಲ್ಲಿ ಒಂದು ಸೋತ್ರು ಶಿಗ್ಗಾವಿ, 65 ಯತ್ನಾಳ್ ಇಲ್ಲ, 64 ಕುಸಿತು, ಹೆಬ್ಬಾರ್ ಇಲ್ಲ, 63 ಕುಸಿತು, ಸೋಮಶೇಖರ್ ಇಲ್ಲ, 62 ಕುಸಿತು. ಸೊ ಹೀಗಾಗಿ ಆ 62 ಬಹುಮತಕ್ಕೆ ಬರಬೇಕು ಅಂತಂದ್ರೆ 38 75 ಜನ ರಾಜೀನಾಮೆ ಕೊಡಬೇಕು. ಸಾಧ್ಯನಾ ಅದು? ಅಸಾಧ್ಯ. ಹಾಗಾಗೆಲ್ಲ ಸುಮ್ಮನವ್ರೆ. 50 ಇಲ್ಲ, ಏನೂ ಇಲ್ಲ ನಂಬರು. ಸೊ ಹಾಗಾಗಿ ಸಿದ್ದರಾಮಯ್ಯನವ್ರು ಕೆಳಗಿಳಿಸಿದ್ರು ಸರ್ಕಾರ ಬೀಳಲ್ಲ, DK ಅವ್ರು ಆಗದೆ ಇದ್ರು ಏನು ವ್ಯತ್ಯಾಸ ಆಗಲ್ಲ. ಆದ್ರೆ ಹೈಕಮಾಂಡ್ DK ಶಿವಕುಮಾರ್ ಪರವಾಗಿ ನಿಲ್ಲಬಹುದು ಅನ್ನೋದು DK ಶಿವಕುಮಾರ್ ನಂಬಿಕೆ. ರಾಜಕೀಯದಲ್ಲಿ ಯಾವಾಗ್ಲೂ ಗಟ್ಟಿಯಾಗಿ ನಿಲ್ಲೋ ಮರ ತಪ್ಕೋತಾರೆ. ವ್ಯತ್ಯಾಸ ಆಗೋ ಟೈಮಲ್ಲಿ ಎಲ್ಲ ಜಾರ್ಕತ್ತಾರೆ. ಎಲ್ಲರೂ ಅವ್ರವ್ರ ವೈಯಕ್ತಿಕ ಹಿತಾಸಕ್ತಿಗಳು ಇರ್ತವೆ. ಅದಕ್ಕೆ ಹೇಳಿದ ಉದಾಹರಣೆ 2004 ಸಿದ್ದರಾಮಯ್ಯ ಮಾತ್ರ ರಾಜೀನಾಮೆ ಕೊಟ್ಟಿದ್ದು ದಳಕ್ಕೆ. ಅವರೊಬ್ಬರೇ ಚುನಾವಣೆಯನ್ನು ಫೇಸ್ ಮಾಡಿದ್ದು ಬೈ ಎಲೆಕ್ಷನ್. ಮಹಾದೇವಪ್ಪನವರು, ಪಿರಿಯಾಪಟ್ಟಣ ವೆಂಕಟೇಶ್ ಅವರು, ಗುಂಡ್ಲುಪೇಟೆ ಮಹಾದೇವ ಪ್ರಸಾದ್ ಅವರು ಸೇರಿದಂಗೆ ಎಲ್ಲ ಅಲ್ಲೇ ಉಳ್ಕೊಂಡು ಆಮೇಲೆ ಬಂದಿತ್ತಲ ಕಡೆಗೆ ಕಾಂಗ್ರೆಸ್ಗೆ. ಸೊ ಹಾಗಾಗಿ ಯಾರು ಏನೇ ಶೂರತ್ವ ಧೀರತ್ವದಲ್ಲಿ ಮಾತಾಡಿದ್ರು ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅವರೇ. ಆದ್ರೆ ಸಿದ್ದರಾಮಯ್ಯ 5 ವರ್ಷ ಅಂತಿದ್ದಾರೆ, ಖರ್ಗೆ ನವೆಂಬರ್ ಅವರು ಸುಮ್ಮನಿರಿ ಅಂತಿದ್ದಾರೆ. ಈಗಲೂ DK ಶಿವಕುಮಾರ್ ಟೀಮ್ ವಿಶ್ವಾಸ ಇದೆ, ನಾವು ಮುಖ್ಯಮಂತ್ರಿ ಆಗ್ತೀವಿ ಅನ್ನೋದು DK ಟೀಮ್ ವಿಶ್ವಾಸ. ಆದ್ರೆ ಸಿದ್ದರಾಮಯ್ಯ ಜೊತೆ ಇರೋರು 5 ವರ್ಷ ಅಂತ ಹೇಳೋರಲ್ಲ ಸುಮ್ಮನಿರಿ ಅಂತಿದ್ದಾರೆ ಹೊರತು 5 ವರ್ಷ ಇದ್ದೇ ಇರ್ತೀವಿ ಅಂತ ಮೇಚ್ಬಿಟ್ಟು ಹೇಳ್ತಾ ಇಲ್ಲ. ಯಾಕೆಂದ್ರೆ ನವೆಂಬರ್ ಬಳಿಕ ಪಿಕ್ಚರ್ ಬೇರೆ ಆಗುತ್ತೆ ಅಂತ. ತಾವೇನ್ ಹೇಳ್ತೀರಿ? ಸಿದ್ದರಾಮಯ್ಯನವ್ರು ಹೇಳುವಂತೆ 5 ವರ್ಷ ಅವರೇ ಮುಖ್ಯಮಂತ್ರಿಯೇ? ಹೈಕಮಾಂಡ್ ಸಿದ್ದರಾಮಯ್ಯ ಬೆನ್ನಿಗೆ 2028 ನಿಲ್ಲುತ್ತಾ? ಸಾಧ್ಯವೇ? 28 ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂದ್ರೆ DK ಶಿವಕುಮಾರ್ ಸುಮ್ಮನೆ ಕೂತಿರ್ತಾರಾ? ಆಗತ್ತಾ? ಏನ್ ಕತೆ? ಸಿದ್ದರಾಮಯ್ಯನವ್ರು ಕೆಳಗಿಳಿಸಿದ್ರೆ ಸಿದ್ದರಾಮಯ್ಯ ಪಾರ್ಟಿ ಬಿಟ್ಟು ಕರ್ಕೊಂಡು ಹೋಗಿ DK ಮುಖ್ಯಮಂತ್ರಿ ಆದ್ರೆ ಅವ್ರನ್ನ ಕೆಡುವಂತ ಆ ಶಕ್ತಿ ಇದೆಯಾ? ಸಿದ್ದರಾಮಯ್ಯನವ್ರ ಜೊತೆ ಒಂದು 70 ಜನ ಶಾಸಕರು ರಾಜೀನಾಮೆ ಕೊಟ್ಟು ಹೋಗ್ತಾರ? ಯಾಕಂದ್ರೆ 3/2 ಭಾಗ ಬೇಕು. ಹೆಚ್ಚು ಕಮ್ಮಿ 90 ಶಾಸಕರು ಖಾಲಿ ಮಾಡ್ಬೇಕು ಕಾಂಗ್ರೆಸ್ನ. ಸಾಧ್ಯನಾ? ನೆವರ್ ಎವರ್. 138 ಶಾಸಕರಲ್ಲಿ 90 ಶಾಸಕರು 3/2 ಭಾಗ ಕರ್ಕೊಂಡು ಹೋದ್ರೆ ಮಾತ್ರ ಪಾರ್ಟಿ ಏನು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯನವ್ರಿಗೆ ಸಿದ್ದರಾಮಯ್ಯ ಹೇಳ್ತಾರೆ ಕೆಲವೇ ಜನ ಮಾತ್ರ DK ಶಿವಕುಮಾರ್ಗೆ ಬೆಂಬಲಕ್ಕಿದ್ದಾರೆ ಅಂತ. DK ಶಿವಕುಮಾರ್ಗೆ ಕೆಲವೇ ಶಾಸಕರ ಬೆಂಬಲ ಇದ್ರೆ 90 ಶಾಸಕರು ಕಿತ್ಕೊಂಡು ಹೋಗ್ಬೋದಲ್ಲ ಸಿದ್ದರಾಮಯ್ಯನವ್ರು. ಹಾಗಾದ್ರೆ ಕೆಲವೇ ಶಾಸಕರು DK ಶಿವಕುಮಾರ್ ಪರವಾಗಿದ್ದಾರೆ ಅನ್ನೋದಾದ್ರೆ 90 ಶಾಸಕರನ್ನ ಕರ್ಕೊಂಡೋಗಿ ಹೈಜಾಕ್ ಮಾಡ್ಬೋದಲ್ಲ ಸಿದ್ದರಾಮಯ್ಯನವರು ಕೆಳಗಿಳಿಸಿದ್ರೆ? ಸಾಧ್ಯ ಇಲ್ಲ. ಬರ್ದಿಟ್ಕೊಳ್ಬೇಕಾರ. ಸಿದ್ದರಾಮಯ್ಯನವರು ಕೆಳಗಿಳಿದರೆ DK ಮುಖ್ಯಮಂತ್ರಿಯಾದರೆ 3/2 ಭಾಗ ಶಾಸಕರು 90 ಶಾಸಕರು ಕಾಂಗ್ರೆಸ್ ಅನ್ನ ಪ್ರತ್ಯೇಕವಾಗಿ ಗುರುತಿಸಿಕೊಂಡು ಅವರು ಬಿಜೆಪಿ ಜೊತೆ ಟೈಅಪ್ ಆದ್ರೆ ಆಗ ಸರ್ಕಾರ ಮಾಡಬಹುದು. ಯಾಕಂದ್ರೆ 90 + 60 150 ಆಗತ್ತಾ? ಕಾಂಗ್ರೆಸ್ನ 3/2 ಭಾಗ ಕರ್ಕೊಂಡು ಹೋಗೋ ಶಕ್ತಿ ಇದೆಯಾ? ಇಲ್ಲ. ಬೇಕಾದ್ರೆ ಇವ್ರು ರಾಜೀನಾಮೆ ಕೊಡಬಹುದು, ಬೇಸತ್ತು ನನ್ಗೆ ಯಾವುದು ಬೇಡಪ್ಪ ಅಂತ.
ಆದ್ರೆ ಕಾಂಗ್ರೆಸ್ ಅಲ್ಲಿ 90 ಜನ ಶಾಸಕರು ಕಟ್ಕೊಂಡು ಹೋಗೋದು ಈಸಿ ಅಲ್ಲ. ಕಾಂಗ್ರೆಸ್ನ ಒಳಗಡೆ ಇದ್ರೆ ಮಾತ್ರ ಸಿದ್ದರಾಮಯ್ಯ ಶಕ್ತಿ. ಕಾಂಗ್ರೆಸ್ ಒಳಗಡೆನೆ ಎತ್ಕೊಂಡು ರಾಜಕಾರಣ ಮಾಡಿದ್ರೆ ಸಿದ್ದರಾಮಯ್ಯ ಶಕ್ತಿ. ಕಾಂಗ್ರೆಸ್ ಬಿಟ್ರೆ ಇಲ್ಲ. JDS ಹೋಗ್ತಾರಾ, ಬಿಜೆಪಿಗೆ ಹೋಗ್ತಾರಾ, ಪಾರ್ಟಿ ಕಟ್ತಾರಾ? ಅಟ್ಲೀಸ್ಟ್ ಈಗ DK ಶಿವಕುಮಾರ್ ಕೆಲವೇ ಶಾಸಕರಿದ್ದಾರೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು. ಬಟ್ DKCM ಆಗಿ ಸಿದ್ದರಾಮಯ್ಯ ಕೇಳಿದ್ರೆ ಆ ಕೆಲವು ಶಾಸಕರು ಇಲ್ಲ ಸಿದ್ದರಾಮಯ್ಯನವ್ರ ಜೊತೆ. ರಾಜೀನಾಮೆ ಕೊಟ್ಟೋಗಕ್ಕೆ ಆಚೆ, ರಾಜೀನಾಮೆ ಕೊಟ್ಟೋಗಿ ಚುನಾವಣೆ ಫೇಸ್ ಮಾಡ್ತೀವಿ ಅನ್ನೋರು ಇದಾರ? ಸಿದ್ದರಾಮಯ್ಯನವರು ಹೈಕಮಾಂಡ್ ಕೆಳಗಿಳಿಸಿದ್ರೆ ಸಿದ್ದರಾಮಯ್ಯನವ್ರನ್ನ, DK ಮುಖ್ಯಮಂತ್ರಿ ಆದ್ರೆ, ಪಾರ್ಟಿ ಬಿಟ್ಟು ಹೋಗ್ತೀನಿ ಅಂತ ನಿರ್ಧಾರ ಮಾಡಿದ್ರೆ ಸಿದ್ದರಾಮಯ್ಯನವ್ರು ಒಬ್ಬರೇ ಹೋಗ್ಬೇಕಾಯ್ತದೆ. ಇನ್ನೆಲ್ಲ ಅವರ ಅವಧಿ ಮುಗಿಸ್ಕೊಂಡೇ ಹೋಗೋದು. ಎಲ್ಲರೂ ಅವಕಾಶವಾದಿ ರಾಜಕಾರಣಿಗಳೇ. ಬಟ್ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಒಳಗಡೆ ಇದ್ರೆ ಅವ್ರು ಸಪೋರ್ಟ್ ನಿಂತ್ಕೋತಾರೆ. ಕಾಂಗ್ರೆಸ್ ಶಾಸಕರಾಗಿ ಸಿದ್ದರಾಮಯ್ಯನವರು ಬೆಂಬಲ ಕೊಡ್ತಾರೆ. ಕಾಂಗ್ರೆಸ್ನ ಬಿಟ್ಟು ಸಿದ್ದರಾಮಯ್ಯವ್ರಿಗೆ ಹೋಗಿ ಬೆಂಬಲ ಕೊಡುವಂತ ನಂಬರ್ಗಳಿಲ್ಲ. ಎಸ್, ತಾವೇನ್ ಹೇಳ್ತೀರಿ? ಮಲ್ಲೆ MB ಪಾಟೀಲ್ರ ಈ ಹೇಳಿಕೆ, DK ಶಿವಕುಮಾರ್ ಅವ್ರಿಗೂ ಶಾಸಕರ ಬೆಂಬಲ ಇದೆ ಅನ್ನೋದು, ಅದೇ ಹೇಳ್ತಿರೋದು. ಸಿದ್ದರಾಮಯ್ಯ ಮೈನಸ್ ಹೈಕಮಾಂಡ್, ಸಿದ್ದರಾಮಯ್ಯ ಕೆಳಗಿಳಿಬೇಕಾಗತ್ತೆ. ಸಿದ್ದರಾಮಯ್ಯ ಪ್ಲಸ್ ಹೈಕಮಾಂಡ್, ಸಿದ್ದರಾಮಯ್ಯ ಮುಂದುವರಿತಾರೆ. DK ಶಿವಕುಮಾರ್ ಪ್ಲಸ್ ಹೈಕಮಾಂಡ್, DKCM ಆಗ್ಬಹುದು. DK ಶಿವಕುಮಾರ್ ಹೈಕಮಾಂಡ್ ಸಪೋರ್ಟ್ ಇಲ್ಲದೆ ಮುಖ್ಯಮಂತ್ರಿ ಆಗಕ್ ಚಾನ್ಸೇ ಇಲ್ಲ ಈ ಟರ್ಮ್ ಅಲ್ಲಿ. ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.